ಇವತ್ತು ಡೇಟ್ ಬಂದುಬಿಟ್ಟು ಮಾರ್ಚ್ 6 ಗುರುವಾರ. ಈಗ ಸಮಯ ಬಂದುಬಿಟ್ಟು 9 ಗಂಟೆ 58 ನಿಮಿಷ ಆಗಿದೆ. ಈ ಬಾಟಮ್ ಕಾರ್ನಲ್ಲಿ ನೋಡ್ಬೋದು. ನೋಡಿ, ಗುರುವಾರ ನಿಮ್ಗೆ ಗೊತ್ತಿರೋ ಹಾಗೆ ನಿಫ್ಟಿನಲ್ಲಿ ಎಕ್ಸ್ಪೈರಿ ಇರುತ್ತೆ. ಸೊ ನಾನು ನಿಫ್ಟಿನಲ್ಲಿ ಎಕ್ಸ್ಪೈರಿ ಟ್ರೇಡ್ ತೊಗೊಂಡಿದ್ದೀನಿ. ನಾನು ಈ ಟ್ರೇಡನ್ನು ಏನಕ್ಕೆ ತೊಗೊಂಡಿದ್ದೀನಿ ಅದನ್ನು ನಿಮಗೆ ಚಾರ್ಟ್ ತೋರಿಸ್ಬಿಟ್ಟು ಎಕ್ಸ್ಪ್ಲೇನ್ ಮಾಡ್ತೀನಿ. ಅದಕ್ಕಿಂತ ಮುಂಚೆ ನಾನು ಏನು ಟ್ರೇಡ್ ತೊಗೊಂಡಿದ್ದೀನಿ ಅದನ್ನು ನೋಡೋಣ. ನೋಡಿ, ಇದನ್ನು ನೋಡಿದರೆ 22,200 ಪುಟ್ ಇದೆಯಲ್ಲ, 150 ಕ್ವಾಂಟಿಟಿನ ಸೆಲ್ ಮಾಡಿದ್ದೀನಿ. ಹಾಗೆ 22,400 150 ಕ್ವಾಂಟಿಟಿನ ಸೆಲ್ ಮಾಡಿದ್ದೀನಿ ಕಾಲ್. ಅಂದರೆ ಇದೇನಾಗುತ್ತೆ, ಇದು ಬಂದುಬಿಟ್ಟು ಶಾರ್ಟ್ ಸ್ಟ್ರ್ಯಾಂಗಲ್ ಆಗುತ್ತೆ. ಓಕೆ, ಆದರೆ ನನಗೆ ಭಯ ಎಲ್ಲಿದೆ ಅಂದರೆ ಮಾರ್ಕೆಟು ಕೆಳಗಡೆ ಬಂದಿದೆಯಲ್ಲ, ಮೇಲ್ಗಡೆ ಹೋಗೋ ಚಾನ್ಸಸ್ಸು ಜಾಸ್ತಿ ಇದೆ ಅಂತ ನನ್ನೊಂದು ಎಕ್ಸ್ಪೆಕ್ಟೇಷನ್ ಇದೆ. ಹಾಗಾಗಿ ಒಂದು ಕಾಲ್ ಇದೆಯಲ್ಲ, ಒಂದು ಲಾಟ್ ಕಾಲ್ನ ಬೈ ಮಾಡಿದ್ದೀನಿ. ಬೇಸಿಕಲಿ ನೀವು ಇದನ್ನು ಯಾವ ಥರನಾದ್ರು ರೀಡ್ ಮಾಡ್ಬೋದು. ಅಂದರೆ ಇದು ಕಾಲ್ ರೇಷಿಯೋ ಆಗುತ್ತೆ, ಇದು ಬಂದ್ಬಿಟ್ಟು ನೆಕೆಡ್ ಪುಟ್ ಸೆಲ್ಲಿಂಗ್ ಆಗುತ್ತೆ. ಸೊ ಆ ಥರನಾದ್ರು ನೋಡಿ, ಒಂದು ಶಾರ್ಟ್ ಸ್ಟ್ರ್ಯಾಂಗಲ್ ತೊಗೊಂಡಿದ್ದೀನಿ, ಅದಕ್ಕೆ ಒಂದು ಕಾಲ್ನ ಬೈ ಮಾಡಿದ್ದೀನಿ. ಏನಕ್ಕೆ ಅಂದರೆ ನನ್ನ ಅಸಂಪ್ಷನ್ ಬಂದ್ಬಿಟ್ಟು ಮಾರ್ಕೆಟು ಮೇಲೆ ಹೋಗ್ಬೋದು ಅಂತ. ನಾವೀಗ ಏನು ಟ್ರೇಡ್ ತೊಗೊಂಡಿದ್ದೀವಿ ಅಂತ ನೋಡಿದ್ವಿ. ಸೊ ನಾನು ಚಾರ್ಟಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ ಈ ಟ್ರೇಡನ್ನ ತೊಗೊಳೋದಕ್ಕೆ ಕಾರಣ ಏನು ಅಂತ. ನೋಡಿ, ಇವತ್ತು ಮಾರ್ಕೆಟು ಗ್ಯಾಪ್ ಅಪ್ ಆಯಿತು. ಗ್ಯಾಪ್ ಅಪ್ ಆದ ನಂತರನೂ ರನ್ ಅಪ್ ಆಯಿತು. ಓಕೆ, ಆಲ್ಮೋಸ್ಟ್ 22,500 ಹತ್ರ ಬಂತು. ಅಂದರೆ 22,491 ಅದಾದಮೇಲೆ ನೋಡಿ ಆಲ್ಮೋಸ್ಟ್ 200 ಪಾಯಿಂಟ್ಸ್ ಇಮಿಡಿಯೇಟ್ ಸೆಲ್ಲಿಂಗ್, ಮೋರ್ ದ್ಯಾನ್ 200 ಪಾಯಿಂಟ್ಸ್ ಸೆಲ್ಲಿಂಗ್ ಬಂತು. ಓಕೆ, ಸೊ ಈ ಸೆಲ್ಲಿಂಗ್ ಬಂತಲ್ಲ, ಅವಾಗ ಏನಾಗಿತ್ತು, ಐ ವಿ ಸ್ಪೈಕ್ ಆಯಿತು. ಐ ವಿ ಸ್ಪೈಕ್ ಆದಾಗ ನಾನೇನು ಮಾಡ್ಕೊಂಡೆ ಅಂದರೆ ಪುಟ್ಟನ್ನ ಸೆಲ್ ಮಾಡಿದೆ. ಬೇಸಿಕಲಿ ಈ ಫಾಲ್ ಬಂದಿದೆಯಲ್ಲ, ಸೊ ಇದು ಇಲ್ಲೇ ಸಸ್ಟೈನ್ ಆಗ್ಬೋದು, ಇಲ್ಲ ವಾಪಸ್ ಬರ್ಬೋದು. ದಿಸ್ ಈಸ್ ಮೈ ಅಸಂಪ್ಷನ್. ಓಕೆ, ಹಾಗಾಗಿ ನಾನೇನು ಮಾಡಿದೆ ಅಂದರೆ ಶಾರ್ಟ್ ಸ್ಟ್ರ್ಯಾಂಗಲ್ ತೊಗೊಂಡಿದ್ದೀನಿ. ಬೇಸಿಕಲಿ ಪುಟ್ಟನ್ನ 150 ಕ್ವಾಂಟಿಟಿ ಸೆಲ್ ಮಾಡಿದ್ದೀನಿ. ಅದು 22,200 ಪುಟ್ಟು, ಹಾಗೆ 22,400 ಕಾಲ್ನ ಸೆಲ್ ಮಾಡಿದ್ದೀನಿ. ಹಾಗೆ ಈ ಮಾರ್ಕೆಟು ನನಗೆ ಹಿಂಗೆ ಕೆಳಗಡೆ ಬಂದಿದೆಯಲ್ಲ, ಸ್ವಲ್ಪ ಮೇಲ್ಗಡೆ ಬರ್ಬೋದು ಅಂತ ಅಸಂಪ್ಷನ್ ಇದ್ದಿದ್ದಕ್ಕೋಸ್ಕರನೇ ನಾನು ಒಂದು ಕಾಲ್ನ ಬೈ ಮಾಡಿದ್ದೀನಿ. ಸೊ ನಾನು ನಿಮಗೆ ಟೈಮ್ ತೋರಿಸ್ತೀನಿ. ಇನ್ಫ್ಯಾಕ್ಟ್ ಇದ್ರದ್ದು ಆರ್ಡರ್ ಎಕ್ಸಿಕ್ಯೂಟಿಂದು ಟೈಮ್ ನೋಡಿ ನಿಮಗೆ ಗೊತ್ತಾಗುತ್ತೆ. ಸೊ ಇಲ್ಲಿ ನೋಡ್ಬೋದು 9 ಗಂಟೆ 52 ನಿಮಿಷಕ್ಕೆ ಪುಟ್ ಸೆಲ್ ಮಾಡಿದ್ದೀನಿ. ಅದಕ್ಕಿಂತ ಮುಂಚೆ 9 ಗಂಟೆ 48 ನಿಮಿಷಕ್ಕೆ ಆ ಕಾಲ್ ರೇಷಿಯೋ ಇದೆಯಲ್ಲ ಅದನ್ನು ಕ್ರಿಯೇಟ್ ಮಾಡಿದ್ದೀನಿ. ಸೊ ಬೇಸಿಕಲಿ ಈ ಡಿಪ್ ಇತ್ತು ನೋಡಿ, ಈ ಡಿಪ್ ಬರ್ತಂತಲ್ಲ, ಮಾರ್ಕೆಟ್ ಈ ಕರೆಕ್ಷನ್ ಆಯಿತು ನೋಡಿ. ಸೊ ದಟ್ ಈಸ್ ವೇರ್ ಐ ಕ್ರಿಯೇಟೆಡ್ ಮೈ ಪೊಸಿಷನ್. ಓಕೆ, ಈಗ ಮಾರ್ಕೆಟ್ ಇಲ್ಲೇ ಇದ್ರೂ ನನಗೆ ತೊಂದರೆ ಇಲ್ಲ, ಮಾರ್ಕೆಟ್ ಮೇಲ್ಗಡೆ ಹೋದ್ರೂ ಪರವಾಗಿಲ್ಲ. ಸೊ ಮಾರ್ಕೆಟ್ ಏನಾದ್ರು ತುಂಬ ಕೆಳಗಡೆ ಹೋದರೆ ನನಗೆ ತೊಂದರೆ ಆಗೋ ಚಾನ್ಸ್ ಇರುತ್ತೆ. ಏನಕ್ಕೆ ಅಂದರೆ ಈ ಪುಟ್ ಇದೆಯಲ್ಲ, ಈ ಪುಟ್ಟಲ್ಲಿ ನೋಡಿ ನನಗೆ ಆಲ್ರೆಡಿ 3,000 ಪ್ರಾಫಿಟ್ ಆಗಿದೆ. ಓಕೆ, ಸೊ ಇದನ್ನು ನಾನು ಕಳ್ಕೋಬಹುದು ಇಫ್ ಮಾರ್ಕೆಟ್ ಗೋಸ್ ಡೌನ್. ನೋಡಿ, ನಮಗೀಗ 2 ಆಪ್ಷನ್ ಇದೆ. ಒಂದೇನು ಅಂದರೆ ನಮಗೆ ಪುಟ್ಟಲ್ಲಿ 3,000 ಚಿಲ್ಲರೆ ಪ್ರಾಫಿಟ್ ಆಗ್ತಿದೆಯಲ್ಲ, ಇದನ್ನು ಬುಕ್ ಮಾಡಿ ಕ್ಲೋಸ್ ಮಾಡಿಬಿಟ್ರೆ ಸೊ ನಮಗೆ 3,000 ರುಪೀಸ್ನ ನಾವು ಲಾಕ್ ಮಾಡಿದಾಗೆ. ಓಕೆ, ಇಫ್ ಇನ್ ಕೇಸ್ ಮಾರ್ಕೆಟ್ ಮೇಲ್ಗಡೆ ಬಂದರೆ ನಮಗೆ ಇದರಲ್ಲಿ ಜಾಸ್ತಿ ಪ್ರಾಫಿಟ್ ಆಗುತ್ತೆ, ಇಲ್ಲ ಅಂದರೆ ಯಾವುದೇ ಥರ ತೊಂದರೆ ಆಗಲ್ಲ. ಈ ಕಾಲ್ ರೇಷಿಯೋ ಇದೆಯಲ್ಲ, ಇದರಲ್ಲಿ ಏನೂ ತೊಂದರೆ ಆಗಲ್ಲ. ಕೆಳಗಡೆನಾರು ಹೋಗಲಿ ಏನೂ ತೊಂದರೆ ಆಗಲ್ಲ. ಮಾರ್ಕೆಟ್ ಮೇಲ್ಗಡೆ ಬಂದರೆ ಜಾಸ್ತಿ ಪ್ರಾಫಿಟ್ ಆಗುತ್ತೆ. ಯಾವಾಗ ತೊಂದರೆ ಆಗುತ್ತೆ ಅಂದರೆ 22,500 ಮೇಲೆ ಹೋಗಬೇಕು. ಓಕೆ, ಈಗ ಮಾರ್ಕೆಟ್ ಎಷ್ಟಿದೆ, ಮಾರ್ಕೆಟ್ ನೀವು ಇಲ್ಲಿ ನೋಡ್ಬೋದು, ಆ ಥರ 22,300 ಅಂದರೆ ನನಗೆ ಇನ್ನೂ 200 ಪಾಯಿಂಟ್ ಕುಷನ್ ಇದೆ. ಓಕೆ, ಸೊ ವಾಟ್ ಐ ಆಮ್ ಪ್ಲಾನಿಂಗ್ ಟು ಡೂ ಇಸ್ ದಟ್ ಇನ್ನೊಂದು ಸ್ವಲ್ಪ ಮೇಲ್ಗಡೆ ಬಂದರೆ ಈ ಪುಟ್ ಇದೆಯಲ್ಲ, ಇದರಲ್ಲಿ 3,000 ಚಿಲ್ಲರೆ ಪ್ರಾಫಿಟ್ನ ಬುಕ್ ಮಾಡ್ತೀನಿ. ದೆನ್ ಐ ವಿಲ್ ಹೋಲ್ಡ್ ದಿಸ್ ಕಾಲ್ ರೇಷಿಯೋ ಆ್ಯಂಡ್ ವಿಲ್ ಸಿ ವಾಟ್ ವಿಲ್ ಹ್ಯಾಪನ್. ನೋಡಿ, ನಾವು ಇದು ಪುಟ್ ಸೆಲ್ ಮಾಡಿದ್ವಲ್ಲ, ಇದನ್ನು ಕ್ಲೋಸ್ ಮಾಡ್ತೀನಿ. ಸೊ ಅಫ್ಕೋರ್ಸ್ ಇದನ್ನು ಹೋಲ್ಡ್ ಮಾಡ್ಬೋದು, ಬಟ್ ನಮಗೆ ಇದರಲ್ಲಿ ಆಲ್ರೆಡಿ ಡೀಸೆಂಟ್ ಪ್ರಾಫಿಟ್ ಆಗಿದೆ. ಹಾಗಾಗಿ ಐ ಆಮ್ ಗೋಣ ಕ್ಲೋಸ್ ದಿಸ್ ಪರ್ಟಿಕ್ಯುಲರ್ ಟ್ರೇಡ್. ಓಕೆ, ನೋಡಿ 22,200 ಪುಟ್ ಇತ್ತಲ್ಲ, ಇದನ್ನು ನಾವು ಬುಕ್ ಮಾಡಿದ್ವಿ. ಇದರಲ್ಲಿ ನೋಡ್ಬೋದು 3,400 ರೂಪಾಯಿ ಪ್ರಾಫಿಟ್ ಆಗಿದೆ. ಸೊ ಇದು ಎಷ್ಟಕ್ಕೆ ಎಕ್ಸಿಕ್ಯೂಟ್ ಆಯಿತು, ಈ ಆರ್ಡರ್ ಬಂದುಬಿಟ್ಟು 16 ರೂಪಾಯಿ 35 ಪೈಸೆಗೆ ಬಂದಿದೆ, ಎಕ್ಸಿಕ್ಯೂಟ್ ಆಗಿದೆ. ನೋಡಿ, ಈಗ ಮಾರ್ಕೆಟ್ ತುಂಬ ಫಾಸ್ಟಾಗಿ ಹೋಗ್ತದೆ. ಆ್ಯಕ್ಚುಲಿ ಇದನ್ನು ಹೋಲ್ಡ್ ಮಾಡಿದರೆ ಅಫ್ಕೋರ್ಸ್ ಇನ್ನೂ ಪ್ರಾಫಿಟ್ ಆಗೋದು. ಈಗ ನೋಡಿ 13 ರೂಪಾಯಿ ಬಂದಿದೆ ವಿತಿನ್ ಫ್ಯೂ ಸೆಕೆಂಡ್ಸ್. ಓಕೆ, 1 ಮಿನಿಟು ಆಗಿಲ್ಲ, ಆಲ್ರೆಡಿ 16 ಇದ್ದಿದ್ದು 12ಕ್ಕೆ ಬಂದಿದೆ ಅಟ್ ದ ಸೇಮ್ ಟೈಮ್. ಈಗ ನೋಡಿ, ಈಗ ರಿಸ್ಕ್ ಎಲ್ಲಿ ಅಂದರೆ ಮಾರ್ಕೆಟು ತುಂಬ ಫಾಸ್ಟಾಗಿ ಮೂವ್ಮೆಂಟ್ ಆಗ್ತಾ ಇದೆ. ನೋಡಿ, ಇದಿದೆಯಲ್ಲ, ಈ ಮಾರ್ಕೆಟು ಎಷ್ಟು ಫಾಸ್ಟಾಗಿ ಬಂತೋ ಅಷ್ಟೇ ಫಾಸ್ಟಾಗಿ ರಿಕವರ್ ಆಗಿಬಿಟ್ರೆ ನಮ್ದೀಗ ರೇಷಿಯೋ ಸ್ಪ್ರೆಡ್ ಇದೆಯಲ್ಲ, ಇದರಲ್ಲಿ ತೊಂದರೆ ಆಗೋ ಚಾನ್ಸ್ ಇರುತ್ತೆ. ಹಾಗಾಗಿ ನಾನು ನೋಡಿ ಆರ್ಡರ್ ಆಲ್ರೆಡಿ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಇಫ್ ಇನ್ ಕೇಸ್ ಮಾರ್ಕೆಟ್ ಏನಾದ್ರು ತುಂಬ ಮೂವ್ ಆಯಿತು ಅಂದರೆ 22,400 ಕ್ರಾಸ್ ಆಯಿತು ಅಂದರೆ 22,400 ಏನಕ್ಕೆ ಕ್ರಾಸ್ ಆಗಬೇಕು, 22,400 ನಮ್ಮ ಸೆಲ್ ಲೆಗ್ಸ್ ಇರೋದು. ಓಕೆ, ಹಾಗಾಗಿ ಏನಾದ್ರು 22,400 ಮೇಲೆ ಹೋಗಿ ಸ್ಟಾರ್ಟ್ ಆಯಿತು ಅಂದರೆ ಐ ವಿಲ್ ಕ್ಲೋಸ್ ದಿಸ್ ಟ್ರೇಡ್. ಓಕೆ, ಎಂಟೈರ್ ಟ್ರೇಡನ್ನು ಕ್ಲೋಸ್ ಮಾಡಿಬಿಡ್ತೀನಿ. ಸೊ ವಿ ವಿಲ್ ಸಿ ವಾಟ್ ವಿಲ್ ಹ್ಯಾಪನ್. ಈಗ ಸಮಯ ಬಂದುಬಿಟ್ಟು 10 ಗಂಟೆ 33 ನಿಮಿಷ ಆಗಿದೆ. ಈ ಬಾಟಮ್ ಕಾರ್ನರ್ ನೋಡ್ಬೋದು. ನೋಡಿ, ಈಗ ನಿಫ್ಟಿ ಬಂದುಬಿಟ್ಟು 22,350 ಆಸ್ಪಾಸ್ನಲ್ಲಿ ಟ್ರೇಡ್ ಆಗ್ತಾ ಇದೆ. ಓಕೆ, ಸೊ ಇನ್ನೊಂದು 10 ಮಿನಿಟ್ಸ್ ಮಾತ್ರ ವೆಯ್ಟ್ ಮಾಡ್ತೀನಿ. ಓಕೆ, ಇನ್ನೊಂದು 10 ಮಿನಿಟ್ಸ್ ವೆಯ್ಟ್ ಮಾಡ್ತೀನಿ. ಇದೊಂದು 5,000 ಆಯಿತು ಅಂದರೆ ನಾನು ಟ್ರೇಡನ್ನು ಕಂಪ್ಲೀಟಾಗಿ ಬುಕ್ ಮಾಡ್ತೀನಿ.
ಅದು 5,000 ಆಗಲಿಲ್ಲ ಅಂದ್ರೂ ಮೋಸ್ಟ್ ಪ್ರಾಬಲಿ ನಾನು ಬುಕ್ ಮಾಡ್ತೀನಿ. ಏನಕ್ಕೆ ನನಗೆ ಸ್ವಲ್ಪ ಪರ್ಸ್ನಲ್ ಕೆಲಸ ಇದೆ. ಸೊ ನಾನು ಈ ಟ್ರೇಡನ್ನು ವಾಚ್ ಮಾಡೋದಕ್ಕಾಗಲ್ಲ. ಹಾಗಾಗಿ ಐ ವಿಲ್ ವೆಯ್ಟ್ ಫಾರ್ another 10 minutes ಆ್ಯಂಡ್ ಐ ವಿಲ್ ಕ್ಲೋಸ್ ದ ಟ್ರೇಡ್. ಇಫ್ ಇಟ್ ಇಸ್ 5,000 ಇಟ್ ಈಸ್ ಗುಡ್, ಆರ್ ಎಲ್ಸ್ ಇಟ್ಸ್ ಫೈನ್. ಓಕೆ, ನನ್ನ ಕೆಲಸ ಆದಮೇಲೆ ನನಗೆ ಸಮಯ ಸಿಕ್ಕರೆ ಬೇರೆ ಟ್ರೇಡ್ಗಳನ್ನ ತೊಗೊತೀನಿ. ಡಿಪೆಂಡ್ಸ್, ಪ್ರೀಮಿಯಮ್ ಇದ್ದರೆ. ಓಕೆ, ನನ್ನ ಕೆಲಸ ಆದ ನಂತರ ಪ್ರೀಮಿಯಮ್ ಇದೆ ತೊಗೋಬೋದು ಅನಿಸಿದ್ರೆ ನಾನು ತೊಗೊತೀನಿ, ಇಲ್ಲ ಅಂದರೆ ದಿಸ್ ಇಸ್ ಇಟ್. ಓಕೆ, ಈಗ ಸಮಯ ಬಂದುಬಿಟ್ಟು 10:43 ಆಗಿದೆ. ಈ ಬಾಟಮ್ ಕಾರ್ನಲ್ಲಿ ನೋಡ್ಬೋದು ನೋಡಿ, ನಮ್ಮ ಈ ರೇಷಿಯೋ ಸ್ಪ್ರೆಡ್ ಇತ್ತಲ್ಲ, ಸೊ ಇದನ್ನು ನಾನು ಕ್ಲೋಸ್ ಮಾಡೋ ಪ್ಲಾನ್ ಮಾಡ್ತಾ ಇದ್ದೀನಿ. ಬಿಕಾಸ್ ಐ ಹ್ಯಾವ್ ಸಮ್ ವರ್ಕ್. ಇನ್ನು ಸ್ವಲ್ಪ ಹೊತ್ತು ಹೋಲ್ಡ್ ಮಾಡ್ಬೋದಾಯಿತು, ಆದರೆ ನನಗೆ ಕೆಲಸ ಇರೋ ಕಾರಣದಿಂದ ನಾನು ಕ್ಲೋಸ್ ಮಾಡ್ತಾ ಇದ್ದೀನಿ. ಅಟ್ ದ ಸೇಮ್ ಟೈಮ್ ನೋಡಿ, ನಾವು ಇನ್ವೆಸ್ಟ್ ಮಾಡಿದ ಕ್ಯಾಪಿಟಲ್ ಎಷ್ಟಿತ್ತು ಇವತ್ತಿಗೆ? ಅಪ್ರಾಕ್ಸಿಮೇಟ್ಲಿ 3 ಲಕ್ಷ. ಓಕೆ, 3 ಲಕ್ಷ ಇನ್ವೆಸ್ಟ್ಮೆಂಟ್ ಮಾಡಿದ್ವಿ. ತುಂಬ ಜಾಸ್ತಿ ರಿಸ್ಕ್ನು ತೊಗೊಳಿಲ್ಲ. ಓಕೆ, ತುಂಬ ಕಡಿಮೆ ರಿಸ್ಕಲ್ಲೇ ನಾವು ಟ್ರೇಡ್ ಮಾಡಿದ್ದು. ಸೊ ವಿ ಆರ್ ಮೇಕಿಂಗ್ ಎ 5,000 ಸಮಥಿಂಗ್ ಪ್ರಾಫಿಟ್. ಓಕೆ, ದಟ್ ಈಸ್ ಎ ಗುಡ್ ರಿಟರ್ನ್ಸ್. ಆನ್ ಟಾಪ್ ಆಫ್ ದ್ಯಾಟ್ ಎಷ್ಟು ಸಮಯ ಆಗಿದೆ? ಈಗ 10:44. ನಾವು ಸ್ಟಾರ್ಟ್ ಮಾಡಿದ್ದು ಎಷ್ಟು? 9:45 ಅಪ್ರಾಕ್ಸಿಮೇಟ್ಲಿ. ಅಂದರೆ 1 ಅವರ್ ಟ್ರೇಡ್ ಅಷ್ಟೇ. 1 ಅವರಲ್ಲಿ ನಾವು ಜಾಸ್ತಿ ರಿಸ್ಕ್ ತೊಗೊಳದೆ ಟ್ರೇಡ್ ತೊಗೊಂಡಿದ್ದೀವಿ. ಅಫ್ಕೋರ್ಸ್ ರಿಸ್ಕೇ ಇಲ್ಲ ಅಂತ ಹೇಳಲ್ಲ, ರಿಸ್ಕ್ ಇರುತ್ತೆ, ಆದರೆ ಕಡಿಮೆ ರಿಸ್ಕಲ್ಲಿ ನಾವು ಟ್ರೇಡ್ ಮಾಡಿದ್ದೀವಿ. ಈಗ ನೋಡಿ, ಈಗ ಯಾರಾದರೂ ಟ್ರೇಡ್ ತೊಗೊಳೋದಕ್ಕೆ ಹೋದರೆ ಇದರಲ್ಲಿ ರಿಸ್ಕ್ ರಿವಾರ್ಡು ಸರಿ ಇಲ್ಲ. ಯಾಕೆಂದರೆ ನೋಡ್ಬೋದು 22,350 ಪುಟ್ಟು ಮತ್ತು ಕಾಲು, ಇವೆರಡರದ್ದು ಕಂಬೈನ್ಡ್ ಪ್ರೀಮಿಯಮ್ ನೋಡಿ. ಕಂಬೈನ್ಡ್ ಪ್ರೀಮಿಯಮ್ ಎಷ್ಟಿದೆ? 75 ಇದೆ. ಓಕೆ, ಸೊ ಕರೆಂಟ್ಲಿ ಸ್ಟ್ರಾಡಲ್ ಬಂದ್ಬಿಟ್ಟು 75 ಪಾಯಿಂಟ್ ಟ್ರೇಡ್ ಆಗ್ತಾಯಿದೆ. ಇನ್ನೂ 10 ಮುಕ್ಕಾಲು. ಓಕೆ, ಇನ್ನೂ ತುಂಬ ಸಮಯ ಇದೆ ಮಾರ್ಕೆಟು ಎಕ್ಸ್ಪೈರ್ ಆಗೋದಕ್ಕೆ. ಓಕೆ, ಈಗ ನಾವು ಯಾವ್ದಾದ್ರು ಸ್ಟ್ರಾಟಜಿ ಮಾಡೋಕ್ಕೆ ಹೋದರೆ ಇದರಲ್ಲಿ ರಿಸ್ಕ್ ರಿವಾರ್ಡು ಸರಿ ಇರಲ್ಲ. ನೋಡಿ, ಮಾರ್ಕೆಟಲ್ಲಿ IV ಸ್ಪೈಕ್ ಆಯಿತು ಅಂದರೆ ನೋಡಿ, ಇಲ್ಲಿ ನೋಡ್ಬೋದು ಇಂಡಿಯಾ ಬಿಕ್ಸ್ ಬಂದ್ಬಿಟ್ಟು 13.5 ಇದೆ. ಓಕೆ, ಸೊ ಇದರಲ್ಲಿ ಏನಾದ್ರು ತುಂಬ ಸ್ಪೈಕ್ ಆಯಿತು ಅಂದರೆ ನಾನು ಕೆಲವು ಪೊಸಿಷನಲ್ ಟ್ರೇಡ್ಗಳನ್ನ ತೊಗೋಬೇಕು ಅಂತ ಇದ್ದೀನಿ. ಸೊ ಐ ಆಮ್ ವೇಟಿಂಗ್ ಫಾರ್ ದ ಆಪರ್ಚುನಿಟಿ. ಇಫ್ ದ IV ಸ್ಪೈಕ್ಸ್ ಹ್ಯಾಪನ್ ದೆನ್ ಓನ್ಲಿ ಐ ವಿಲ್ ಟೇಕ್ ದ ಟ್ರೇಡ್. ಓಕೆ, ಅವು ಬಂದುಬಿಟ್ಟು ಪೊಸಿಷನಲ್ ಟ್ರೇಡ್ ಇರುತ್ತೆ. ಇಲ್ಲ IV ಏನು ಸ್ಪೈಕ್ ಆಗಲಿಲ್ಲ ಅಂದರೆ ನಾನು ತೊಗೊಳಕ್ಕೋಗಲ್ಲ. ಏನಕ್ಕೆ ಅಂದರೆ ಅಡ್ವಾಂಟೇಜು ಏನು ಇರಲ್ಲ. IV ಸ್ಪೈಕ್ ಆಗಲಿಲ್ಲ ಅಂದರೆ ನಾನು ತೊಗೊಳೋದಕ್ಕೆ ಹೋಗಲ್ಲ. ಸೊ ಇಫ್ ಇನ್ ಕೇಸ್ IV ಸ್ಪೈಕ್ ಆದರೆ ಐ ವಿಲ್ ಟೇಕ್ ಸಮ್ ಪೊಸಿಷನಲ್ ಟ್ರೇಡ್. ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.